ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಪರೇಷನ್ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಇಟ್ಟ ಸಿದ್ದು ಬ್ರಹ್ಮಾಸ್ತ್ರ. ನಾಳೆ ಮಧ್ಯಾಹ್ನ 3:34 ರೂಮ್ ನಂಬರ್ 334 ಸಿದ್ದು ಬ್ರಹ್ಮಾಸ್ತ್ರ ಪ್ರಯೋಗ. ಸಿದ್ದರಾಮಣ್ಣನ ಆ ಬ್ರಹ್ಮಾಸ್ತ್ರಕ್ಕೆ ಹೆದರಿ ಬಂಡಾಯಗಾರರು ಶರಣಾಗ್ತಾರ. ಆಡಿಸುವವರು ಬೀಳಿಸುವವರು ಎರಡೂ ಸಿದ್ದರಾಮಣ್ಣನೇನ? ಇದೇ ಹೊತ್ತಿನ ವಿಶೇಷ. ಆಪರೇಷನ್ ಬೆಂಕಿಗೆ ಬ್ರಹ್ಮಾಸ್ತ್ರ. ಕಳೆದೊಂದು ವಾರದಿಂದ ನಡೀತಾ ಇರುವಂತಹ ಆಪರೇಷನ್ ಕಮಲ ಸರ್ಕಾರ ಉರುಳಿಸೋ ಪ್ರಯತ್ನ ಎಲ್ಲದಕ್ಕೂ ಶುಕ್ರವಾರ ಮಧ್ಯಾಹ್ನನೇ ಕ್ಲೈಮ್ಯಾಕ್ಸ್. ಬಿಜೆಪಿಯ ಆಪರೇಷನ್ನ ಮೆಗಾ ಎಪಿಸೋಡ್ಗೆ ಮುಹೂರ್ತ ಇಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಶುಕ್ರವಾರ ಮಧ್ಯಾಹ್ನ 3:34ಕ್ಕೆ ಕೊಠಡಿ ಸಂಖ್ಯೆ 334ರಲ್ಲಿ ಸಿದ್ದರಾಮಯ್ಯನವರು ಆ ಒಂದು ಬ್ರಹ್ಮಾಸ್ತ್ರ ಪ್ರಯೋಗಿಸಲಿದ್ದಾರೆ. ಈ ಬ್ರಹ್ಮಾಸ್ತ್ರಕ್ಕೆ ಹೆದರಿ ಅದಕ್ಕೂ ಮೊದಲೇ ಬಂಡಾಯಗಾರರು ಶರಣಾಗುವ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ದು ಪ್ರಯೋಗಿಸ್ತಾ ಇರುವಂತಹ ಆ ಬ್ರಹ್ಮಾಸ್ತ್ರ ಅಂತಿಂತದ್ದಲ್ಲ. ಕಟ್ಟ ಕಡಿಯದಾಗಿ ತನ್ನ ಬತ್ತಳಿಕೆಯಿಂದ ಆ ಅಸ್ತ್ರ ಪ್ರಯೋಗಿಸಿದ್ದಾರೆ ಸಿದ್ದು. ಹಾಗಾದ್ರೆ ಏನದು ಆಪರೇಷನ್ಗೆ ಕ್ಲೈಮ್ಯಾಕ್ಸ್ ಬರೆಯಲಿರುವಂತಹ ಸಿದ್ದು ಬ್ರಹ್ಮಾಸ್ತ್ರದ ಆ ಸಿಗರೆಟ್ ಏನು? ಎಲ್ಲಿದೆ ನೋಡಿ ಉತ್ತರ. ಆಪರೇಷನ್ ನ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಇಟ್ಟ ಸಿದ್ದು ಬ್ರಹ್ಮಾಸ್ತ್ರ. ಸಿದ್ದರಾಮಣ್ಣನ ಆ ಬ್ರಹ್ಮಾಸ್ತ್ರಕ್ಕೆ ಹೆದರಿ ಬಂಡಾಯಗಾರರು ಶರಣಾಗ್ತಾರ. ಆಡಿಸುವವರು ಬೀಳಿಸುವವರು ಎರಡು ಸಿದ್ದರಾಮಣ್ಣನೇನ? ಸಿದ್ದರಾಮಯ್ಯ ಕೊನೆಗೂ ಚಾರ್ಜ್ ಮಾಡೋಕ್ ಹೊರಟಿದ್ದಾರೆ. ತನ್ನ ಬತ್ತಳಿಕೆಯಲ್ಲಿರೋ ಅದೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಇಷ್ಟೂ ದಿನದ ರಾಜ್ಯ ರಾಜಕೀಯದಲ್ಲಿ ನಡೆದ ಹೈ ಡ್ರಾಮಾದ ಕ್ಲೈಮ್ಯಾಕ್ಸ್ ಬರೆಯೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಸಿದ್ದು ಆ ಬ್ರಹ್ಮಾಸ್ತ್ರ ಪ್ರಯೋಗವಾಗೋದ್ರ ಮೂಲಕ ಆಪರೇಷನ್ ಕಮಲ ಪಾಸ ಫೇಲ ಅನ್ನೋ ರಿಸಲ್ಟ್ ಕೂಡ ಬಿಜೆಪಿ ಸಿಗುತ್ತೆ. ಈ ಬಾರಿ ಎಲ್ಲರಿಗೂ ಸಿದ್ದಣ್ಣ ಮತ್ತೆ ತನ್ನ ಖತರ್ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇದಕ್ಕೆ ಅತೃಪ್ತರು ಜೈ ಅಂದಿಲ್ಲ ಅಂದ್ರೆ ಅಲ್ಲಿಗೆ ಅಂತಹ ಶಾಸಕ ಜೀವನವೇ ಕೊನೆಗಾಣೋ ಸಾಧ್ಯತೆ ಇದೆ. ಅಷ್ಟು ಪವರ್ಫುಲ್ ಆಗಿದೆ ಸಿದ್ದರಾಮಯ್ಯನ ಆ ಬ್ರಹ್ಮಾಸ್ತ್ರ. ಮುಹೂರ್ತ ನಿಗದಿಯಾಗಿದೆ, ಗುರಿಯೂ ಇಟ್ಟಾಗಿದೆ, ಬಾಣವು ಕೈಯಿಂದ ಹೊರಟಿದೆ. ಇನ್ನೇನಿದ್ರು ಬಾಣ ಗುರಿ ತಲುಪಬೇಕಷ್ಟೇ. ಈ ಬಾರಿ ಸಿದ್ದರಾಮಯ್ಯ ಬಿಟ್ಟಿರೋ ಬಾಣ ಮಿಸ್ಸೇ ಆಗಲ್ವಂತೆ. ಅದು ಸಿದ್ದಣ್ಣ ಯಾವ ಗುರಿಗಿಟ್ಟು ಬಿಟ್ಟಿದ್ದಾರೋ ಆ ಗುರಿ ತಲುಪುತ್ತಂತೆ. ಅಷ್ಟು ನಿಖರವಾದ ಗುರಿ ಸಿದ್ದಣ್ಣ ಈ ಬಾರಿ ಇಟ್ಟಿದ್ದಾರಂತೆ. ಹೌದು, ಸಿದ್ದರಾಮಯ್ಯ ಈ ಡರ್ಟಿ ಪಾಲಿಟಿಕ್ಸ್ ಖೇಲ್ಗೆ ಇತಿಶ್ರೀ ಇಡೋಕೆ ಮುಂದಾಗಿದ್ದಾರೆ. ಈಗಾಗಲೇ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಸಿದ್ದಣ್ಣ ಮಾಡ್ಕೊಂಡಿದ್ದಾರಂತೆ. ಒಂದು ವೇಳೆ ಯಾರು ಸಿದ್ದಣ್ಣನ ಮಾತಿಗೆ ದನಿಗೂಡಿಸಲ್ವೋ ಅಂತವರ ವಿರುದ್ಧ ಆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮಾಜಿ ಸಿಎಂ ರೆಡಿಯಾಗಿದ್ದಾರಂತೆ. ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಭುಗಿಲೆದ್ದಿತ್ತು. ಮೈತ್ರಿ ಸರ್ಕಾರ ಉರುಳೇ ಬಿಡುತ್ತೇನೋ ಅನ್ನೋ ಮಾತುಗಳು ಕೂಡ ಹೊರಟಿತ್ತು. ಇದಕ್ಕೆಲ್ಲ ಮುನ್ನುಡಿ ಬರೆದಿದ್ದು ಆಪರೇಷನ್ ಕಮಲ. ಹೌದು, ಆಪರೇಷನ್ ಕಮಲ ಮಾಡಿದ ಸದ್ದು ಅಷ್ಟಿಷ್ಟಲ್ಲ, ದೋಸ್ತಿಗಳ ನಿದ್ದೆಯನ್ನೇ ಕೆಡಿಸ್ಬಿಟ್ಟಿತ್ತು. ಆಪರೇಷನ್ ಕಮಲಕ್ಕೆ ಕ್ಲೈಮ್ಯಾಕ್ಸ್ ಆಗುತ್ತಾ ಸಿದ್ದುವಿನ ಆ ಬ್ರಹ್ಮಾಸ್ತ್ರ? ಮೈತ್ರಿ ಸರ್ಕಾರ ಸೃಷ್ಟಿಗೊಂಡಾಗಿನಿಂದಲೂ ಕೂಡ ಆಪರೇಷನ್ ಕಮಲ ಅಲ್ಲಲ್ಲಿ ಸದ್ದು ಮಾಡುತ್ತಲೇ ಬಂದಿತ್ತು. ಆದ್ರೆ ಸಂಕ್ರಾಂತಿ ಹಬ್ಬ ಸಮೀಪಿಸುತ್ತಿದ್ದಾಗೆ ಆಪರೇಷನ್ ಕಮಲ ತೀವ್ರತೆ ಪಡೆದುಕೊಳ್ಳುತ್ತೆ. ಬಿಜೆಪಿ ಮೈತ್ರಿ ಸರ್ಕಾರವನ್ನ ಉರುಳಿಸಿಯೇ ಬಿಡ್ತು ಅನ್ನೋ ಮಟ್ಟದವರೆಗೆ ಆಪರೇಷನ್ ಕಮಲ ಹೋಗುತ್ತೆ. ರಾಜ್ಯ ಬಿಟ್ಟು ಮುಂಬೈ ಹಾಗೂ ಹರಿಯಾಣದವರೆಗೆ ಆಪರೇಷನ್ ಕಮಲದ ಕೂಗು ಕೇಳುತ್ತೆ. ಆಪರೇಷನ್ ಕಮಲದ ಶಾಕ್ ಮೊದಲು ಸಿಕ್ಕಿದ್ದು ಪಕ್ಷೇತರ ಶಾಸಕರು ಮೈತ್ರಿ ಸರ್ಕಾರಕ್ಕೆ ತಾವು ಕೊಟ್ಟ ಬೆಂಬಲವನ್ನ ವಾಪಸ್ ಪಡೆಯೋ ಮಾತಿನ ಮೂಲಕ. ಅಲ್ಲಿವರೆಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸರ್ಕಾರ ಮಾತ್ರ ಸುಭದ್ರವಾಗಿ ಇರುತ್ತೆ ಅಂತ ಓಡಾಡ್ತಿದ್ದ ದೋಸ್ತಿಗಳು ಬಾಲಕ್ಕೆ ಬೆಂಕಿ ಬಿದ್ದಿರೋರ ತರ ಓಡಾಡಕ್ಕೆ ಶುರು ಮಾಡ್ತಾರೆ. ಸಭೆ ಮೇಲೆ ಸಭೆ ಮಾಡಿದ್ರು, ಅತೃಪ್ತ ಶಾಸಕರನ್ನ ಸಂಪರ್ಕ ಮಾಡೋ ಗೋಜಿಗೆ ಬಿದ್ರು. ಅಷ್ಟೊತ್ತಿಗೆ ಬಿಜೆಪಿ ಶಾಸಕರೆಲ್ಲ ಹರಿಯಾಣದ ಗುರುಗ್ರಾಮದ ಹೋಟೆಲ್ ಒಂದರಲ್ಲಿ ಕೂಡಿದ್ರು. ಇದು ದೋಸ್ತಿ ಪಾಳ್ಯದಲ್ಲಿ ಇನ್ನಷ್ಟು ಆತಂಕ ಸೃಷ್ಟಿ ಮಾಡ್ತು. ಏನಾದ್ರೂ ಮಾಡಿ ಆಪರೇಷನ್ ಕಮಲವನ್ನ ಸಕ್ಸಸ್ ಕಾಣೋಕೆ ಬಿಡಬಾರ್ದು ಅನ್ನೋ ಹಠಕ್ಕೆ ಬಿದ್ರು ಕೈನ ಹಿರಿಯ ನಾಯಕರು. ಈ ವೇಳೆ ಒಂದ್ ಕಡೆ ಆಪರೇಷನ್ ಕಮಲಕ್ ನಾವೇನ್ ಕೈ ಹಾಕಿಲ್ಲ ಅನ್ನೋ ಮಾತನ್ನ ಮೇಲ್ನೋಟಕ್ಕೆ ಬಿಜೆಪಿ ನಾಯಕರು ಹೇಳಿದ್ರೆ ನಮ್ಗೇನ್ ಟೆನ್ಷನ್ ಇಲ್ಲ ಅಂತ ದೋಸ್ತಿಗಳು ಹೇಳೋಕ್ ಶುರು ಮಾಡಿದ್ರು. ಆ ಬಳಿಕ ಕಂಡ ಬೆಳವಣಿಗೆಗೆ ಇಡೀ ರಾಜ್ಯವೇ ಸ್ಟನ್ ಆಗಿ ಹೋಗಿತ್ತು.
ಆದ್ರೀಗ ಎಲ್ಲಾ ನಾಟಕೀಯ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಇಡೋಕೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಹೌದು, ಈ ಬಾರಿ ಯಾವ ಶಾಸಕರು ಕೂಡ ಕಾರಣ ಕೊಡಂಗಿಲ್ಲ, ಮೊಂಡು ನೆಪವನ್ನ ಕೊಟ್ಟು ಜಾರ್ಕೊಳ್ಳೋ ಹಾಗಿಲ್ಲ. ಶಾಸನ ಹೊರಡಿದೆ, ಬರ್ಲೇಬೇಕು ಅನ್ನೋ ಸ್ಥಿತಿ ಈಗ ಕೈ ಶಾಸಕರಿಗೆ ಎದುರಾಗಿದೆ. ಈವರೆಗೆ ನಾವು ಹಂಗ ಮಾಡ್ತೀವಿ ಹೆಂಗ ಮಾಡ್ತೀವಿ, ಇಲ್ಲ ಅಂದ್ರೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಬೆದರಿಕೆ ಹಾಕ್ತಿದ್ದ ಕೈ ಶಾಸಕರು ಈಗ ಪತ್ತರ್ಗುಟ್ಟು ಹೋಗಿದ್ದಾರೆ. ಯಶಸ್ಸು ಕಾಣುತ್ತಾ ಸಿದ್ದುವಿನ ಆ ಬ್ರಹ್ಮಾಸ್ತ್ರ? ಆಪರೇಷನ್ ಕಮಲ ವ್ಯೂಹವನ್ನ ಭೇದಿಸುತ್ತಾ ಸಿದ್ದು ಅಸ್ತ್ರ? ಈ ಬಾರಿ ಸಿದ್ದು ರಗಡ್ ಆಗಿ ಎದ್ದು ನಿಂತಿದ್ದಾರೆ. ಯಾವನ್ನಾದ್ರೂ ಬರ್ದೇ ಹೋಗಿ ಆಮೇಲೆ ಐತ್ ನಿಮ್ಗೆ ಅನ್ನೋ ತರದ ನಡವಳಿಕೆ ತೋರ್ತಿದ್ದಾರಂತೆ. ಅದೇ ಕಾರಣಕ್ಕೆ ಇಷ್ಟು ದಿನ ಆಗೋದಾಗ್ಲಿ ಅಂತ ಸುಮ್ನಿದ್ದ ಸಿದ್ದರಾಮಣ್ಣ ಈಗ ಆಪರೇಷನ್ ಕಮಲದ ವಿರುದ್ಧ ಪ್ರಯೋಗಿಸಲು ಹುಟ್ಟಿದ್ದ ಬ್ರಹ್ಮಾಸ್ತ್ರವನ್ನ ತನ್ನ ಬತ್ತಳಿಕೆಯಿಂದ ಹೊರತೆಗೆದಿದ್ದಾರಂತೆ. ಈ ಮೂಲಕ ಕೈಪಾಳೆಯದ ಬಂಡಾಯ ಶಮನ ಮಾಡೋಕೆ ಮುಂದಾಗಿದ್ದಾರಂತೆ ಸಿದ್ದರಾಮಯ್ಯ. ಈಗಾಗಲೇ ಅದಕ್ಕೆ ಮುಹೂರ್ತವನ್ನ ಸಿದ್ದು ಫಿಕ್ಸ್ ಮಾಡಿದ್ದಾರಂತೆ. ಸಿದ್ದು ಹೇಳಿದ ಟೈಮ್ಗೆ ಹಾಗೂ ಹೇಳಿದ ಸ್ಥಳಕ್ಕೆ ಶಾಸಕರೆಲ್ಲರೂ ಕೂಡ ಹಾಜರಿಲ್ಲ ಅಂದ್ರೆ ಆಮೇಲೆ ನಡೆಯೋ ಆಟನೇ ಬೇರೆ ಅಂತ ತಾಕೀತ್ ಕೊಟ್ಟಿದ್ದಾರಂತೆ. ಯಾವುದು ಸಿದ್ದರಾಮಯ್ಯ ಬಿಟ್ಟ ಬ್ರಹ್ಮಾಸ್ತ್ರ? ಅದ್ ಬೇರೇನೂ ಅಲ್ಲ, ಸಿದ್ದು ವಿಶೇಷ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ. ಶುಕ್ರವಾರದಂದು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ವಿಧಾನಸಭಾ ಹಾಲ್ ನಂಬರ್ 334ರಲ್ಲಿ ಎಲ್ಲಾ ಶಾಸಕರು ಹಾಜರಿರಬೇಕು ಅಂತ ಸೂಚಿಸಿದ್ದಾರಂತೆ. ಈ ಮೂಲಕ ಆಪರೇಷನ್ ಕಮಲ ವದಂತಿಗೆ ಬ್ರೇಕ್ ಹಾಕೋದಕ್ಕೆ ಪಣ ತೊಟ್ಟಿದ್ದಾರಂತೆ ಸಿದ್ದು. ಯಾರು ಬರಲ್ವೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರಂತೆ. ಹೀಗಾಗಿ ಶುಕ್ರವಾರದಂದು ಯಾರು ಬರಲ್ವೋ ಅವರ ವಿರುದ್ಧ ತನ್ನ ಬತ್ತಳಿಕೆಯಲ್ಲಿರೋ ಅದೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಸ್ವತಃ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರೇ ನಿರ್ಧರಿಸಿದ್ದಾರಂತೆ. ಹೌದು, ಶುಕ್ರವಾರದ ವಿಶೇಷ ಶಾಸಕಾಂಗ ಸಭೆಗೆ ಯಾರು ಹಾಜರಿಲ್ವೋ ಅಂಥವರು ಸಿದ್ದರಾಮಣ್ಣನ ಆ ಬ್ರಹ್ಮಾಸ್ತ್ರದ ರುಚಿ ಸವಿಯಲಿದ್ದಾರಂತೆ. ಇಂತಹ ಒಂದು ಮಾತು ಹೊರಬಿದ್ದಿದೆ ತಡ ಕೈ ಶಾಸಕರು ಗಡಗಡ ನಡುಗಿ ಹೋಗಿದ್ದಾರಂತೆ. ಅಷ್ಟಕ್ಕೂ ಸಿದ್ದುವಿನ ಆ ಬ್ರಹ್ಮಾಸ್ತ್ರ ವರ್ಕೌಟ್ ಆಗುತ್ತಾ? ಈ ಅಸ್ತ್ರಕ್ಕೆ ಕೈ ಶಾಸಕರು ಬೆದರಿ ಬಿಟ್ರ ಅಥವಾ ಸಿದ್ದರಾಮಣ್ಣನ ಬ್ರಹ್ಮಾಸ್ತ್ರಕ್ಕೆ ಶಾಸಕರು ಸೆಡ್ಡು ಹೊಡಿತಾರ? ಹೇಳ್ತೀನಿ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಸಿದ್ದು ಆ ಬ್ರಹ್ಮಾಸ್ತ್ರಕ್ಕೆ ಕೈ ಶಾಸಕರು ಗಡಗಡ. ಸಿದ್ದು ಕ್ಲಾಸ್ಗೆ ಬಂದು ಹಾಜರಿ ಹಾಕ್ತಾರಾ ಕೈ ಶಾಸಕರು? ಸಿದ್ದು ರಾಮಬಾಣಕ್ಕೆ ಸೆಟ್ಟು ಹೊಡಿತಾರಾ ಕೈ ಅತೃಪ್ತರು? ಶುಕ್ರವಾರದಂದು ಸಿದ್ದರಾಮಯ್ಯ ದಿಢೀರ್ ಶಾಸಕಾಂಗ ಸಭೆಗೆ ಕರೆ ಕೊಟ್ಟಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 3:30ಕ್ಕೆ ವಿಧಾನಸಭಾ ಕೊಠಡಿ ಸಂಖ್ಯೆ 334ರಲ್ಲಿ ವಿಶೇಷ ಸಭೆ ಕರೆದಿದ್ದಾರೆ. ಇದು ಆಪರೇಷನ್ ಕಮಲಕ್ಕೆ ಯಾವುದೇ ಶಾಸಕರು ಬಲಿಯಾಗಿಲ್ಲ ಅನ್ನೋದನ್ನ ತೋರಿಸಲು ಏರ್ಪಡಿಸಿದ ಸಭೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ಯಾವ ಶಾಸಕನಾದರೂ ಈ ಸಭೆಗೆ ಗೈರಾದಲ್ಲಿ ಅಂಥ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿಯೂ ಕೂಡ ಸಿದ್ದಣ್ಣ ಹೇಳಿದ್ದಾರೆ. ಹೌದು, ಈ ಮಾತು ಕೇಳಿದ್ದೇ ತಡ ಕೈ ಶಾಸಕರೆಲ್ಲ ಗಡಗಡ ನಡುಗಿ ಹೋಗಿದ್ದಾರೆ. ಇದೆಲ್ಲ ಯಾಕೆ ಬೇಕಪ್ಪ ನಮಗೆ ಅಂತ ಸಿದ್ದರಾಮಣ್ಣನ ಕ್ಲಾಸ್ಗೆ ಹೋಗಿ ಹಾಜರಿ ಹಾಕೋದಕ್ಕೆ ರೆಡಿಯಾಗಿದ್ದಾರಂತೆ. ಹೌದು, ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಕೆಲ ಅತೃಪ್ತ ಕೈ ಶಾಸಕರು ಮುಂಬೈನಲ್ಲಿ ಇದ್ದಾರೆ ಅಂತೆಲ್ಲ ಹೇಳಲಾಗ್ತಿತ್ತು. ಒಂದಿಬ್ರು ಬಿಟ್ಟರೆ ಉಳಿದ ಯಾವ ಅತೃಪ್ತ ಶಾಸಕರು ಮುಂಬೈ ಹೋಟೆಲ್ನಲ್ಲಿ ಇದ್ರು ಅನ್ನೋದಕ್ಕೆ ಪುರಾವೆ ಇಲ್ಲ. ಹೀಗಾಗಿ ಶಾಸಕರು ಕೊಂಚ ದಿನ ನಿಗೂಢವಾಗೇ ಇದ್ರು. ಆದರೆ ಅದು ಯಾವಾಗ ಸಿದ್ದು ಇಂಥ ಒಂದು ಫರ್ಮಾನು ಹೊರಡಿಸಿದ್ರು ಆಗ ಒಬ್ಬೊಬ್ಬರಾಗಿ ಬಿಲದಿಂದ ಹೊರಗೆ ಬರೋದಕ್ಕೆ ಶುರು ಮಾಡಿದರು, ಅಲ್ಲಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದರು. ಆ ಬಳಿಕ ಬಂದು ಪ್ರತಿಕ್ರಿಯಿಸಿದ ಅವರು, ನಾವೆಲ್ಲಿಗೂ ಹೋಗಿಲ್ಲ, ಆಪರೇಷನ್ ಕಮಲಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯ ಮಾತುಗಳನ್ನು ಆಡಿದರು. ಹೌದು, ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾದರೆ ಇತ್ತ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಆಪರೇಷನ್ ಸಮಾಧಾನಕ್ಕೆ ಮುಂದಾಗಿದ್ದ. ಯಾವೆಲ್ಲ ಶಾಸಕರಿಗೆ ಅಸಮಾಧಾನ ಇದೆಯೋ ಅವರನ್ನೆಲ್ಲ ಕೂರಿಸಿ ತಿಳಿ ಹೇಳುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ. ಅವರು ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ಯಡಿಯೂರಪ್ಪ ಮಾನ ಮರ್ಯಾದೆ ಬಿಟ್ಟು ಇದು 3ನೇ ಸಾರಿ ವಿಫಲ ಆಗ್ತಾ ಇದ್ದಾರೆ. ಆಯ್ತಪ್ಪ, ನಾವು ಮಾಡಿಲ್ಲ. ಅವ್ರ MLAಗಳನ್ನ ಕರ್ಕೊಂಡು ಹರಿಯಾಣದಲ್ಲಿ ಕೂಡ ಕಂಡಿದ್ದಾರೆ. ಆಪರೇಷನ್ ಮಾಡಲ್ಲ ಅಂತಂದವರು ಅವ್ರ MLAಗಳನ್ನ ಅಲ್ಲೇ ಕೂಡ ಕಂಡಿದ್ದಾರೆ ಕರ್ಕೊಂಡೋಗಿ. ಡೆಲ್ಲಿಲಿ ಇದ್ರೂ ಪರವಾಗಿಲ್ಲ, ಹರಿಯಾಣದಲ್ಲಿ ಯಾಕೆ ಕೂಡ ಕಂಡಿದ್ದಾರೆ ಹೋಟ್ಲಲ್ಲಿ. ಬಿಜೆಪಿಯವರು ತಿಪ್ಪರ್ಲಾಗ ಹಾಕಿದ್ರು ಕೂಡ ಅವರ ಕನಸು ನನಸಾಗಲ್ಲ. ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಏನ್ ಪಾಪ ಸ್ವಪ್ನ ಕಾಣ್ತಾ ಇದ್ದಾರೆ, ಅದು ಈಡೇರಲ್ಲ. ಹೌದಾ? ಒಂದು ವೇಳೆ ಯಾರು ವಿಶೇಷ ಶಾಸಕಾಂಗ ಸಭೆಗೆ ಹಾಜರಾಗಲ್ವೋ ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೂ ಮುಂದಾಗಲಿದ್ದಾರೆ.
ಒಂದ್ ವೇಳೆ ಯಾರಾದರೂ ಶುಕ್ರವಾರದ ವಿಶೇಷ ಸಭೆಗೆ ಗೈರಾದ್ರೆ ಅಂಥ ಶಾಸಕರ ರಾಜಕೀಯ ಜೀವನಕ್ಕೆ ಕುತ್ತು ಬರಲಿದೆ. ಅಂಥ ಒಂದು ಪ್ರಬಲ ಅಸ್ತ್ರವನ್ನ ಪ್ರಯೋಗಿಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಿದ್ದಣ್ಣ. ಹಾಗಾದ್ರೆ ಅದು ಯಾವುದು ಸಿದ್ದರಾಮಯ್ಯನ ಬಳಕೆಗೆ ಮೋಸ್ಟ್ ಪವರ್ಫುಲ್ ಬ್ರಹ್ಮಾಸ್ತ್ರ? ಅದು ಬೇರೇನೂ ಅಲ್ಲ. ಒಂದು ವೇಳೆ ವಿಶೇಷ ಶಾಸಕಾಂಗ ಸಭೆಗೆ ಯಾವ ಶಾಸಕರಾದರೂ ಗೈರಾದ್ರೆ ಅಂಥವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಗೆ ಗೈರಾದರೆ ಪಕ್ಷದಿಂದ ಉಚ್ಚಾಟನೆ. ಗೈರಾದ ಶಾಸಕರ ಅನುಪಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ಬಿಟ್ಟು ಬಿಡಲು ತೀರ್ಮಾನಿಸಿದ್ದಾರೆಂದು ಪರಿಗಣಿಸಿ ಭಾರತೀಯ ಸಂವಿಧಾನದ ಆಂಟಿ ಡಿಫೆಕ್ಷನ್ ಲಾ 10ನೇ ಅನುಚ್ಛೇದದ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಒಂದು ವೇಳೆ ಕಾಯ್ದೆಯನ್ನ ಯಾರ ಮೇಲೆ ಹಾಕಲಾಗುತ್ತೋ ಅಂಥ ಶಾಸಕರ ರಾಜಕೀಯ ಜೀವನ ಬಹುತೇಕ ಕೊನೆಗೊಂಡಂತೆಯೇ. ಹೇಗಂದ್ರೆ ಈ ಕಾಯ್ದೆಯ ಪ್ರಕಾರ ಪಕ್ಷದ ಪ್ರಾಥಮಿಕ ಸದಸ್ಯತ್ವವೇ ರದ್ದುಗೊಳಿಸಲಾಗುತ್ತೆ. ಅಲ್ಲದೆ ಒಮ್ಮೆ ಈ ಕಾಯ್ದೆಯನ್ನು ಹಾಕಿದ್ರೆ ಮುಂದಿನ 6 ವರ್ಷಗಳ ಕಾಲ ಅಂಥ ಶಾಸಕರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಹರಲ್ಲ. ಹೀಗಾಗಿ ಈ ಮೂಲಕ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ ಸಿದ್ದು. ಆದರೆ ಇದನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನ ಈ ತಂತ್ರಕ್ಕೂ ಅತೃಪ್ತ ಶಾಸಕರು ಸೆಡ್ಡು ಹೊಡೆಯುವ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇನ್ನೂ ಹೋಗೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ರೀತಿಯ ಮಾತುಗಳನ್ನ ಶಾಸಕ ನಾಗೇಂದ್ರ ಆಡಿದ್ದಾರೆ. ಇಲ್ಲ, ಆನಂದ್ ಸಿಂಗ್ ಅವರು ಕೂಡ ಈಗ ನನ್ನ ಜೊತೆಗೆ ಇದ್ರು. ಮುಂಬೈಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂಬೈಗೆ ಹೋಗಿದ್ದೀನಿ ಸರ್. ನನ್ಗಲ್ಲಿ ವ್ಯಾಪಾರ ಬೇರೆ ಮುಂಬೈಗೆ ನಾನು ಹೋಗಿ ಬರ್ತಾ ಇರ್ತೀನಿ, ಯಾವತ್ತು ಹೋಗಿ ಬರ್ತಾ ಇರ್ತೀನಿ ಸರ್. ಆ ಕಾರಣಕ್ಕಾಗಿ ನಾನು ಯಾರೋ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿ ಮಾತ್ರ ಯಾವತ್ತೂ ಅತೃಪ್ತ ನಮ್ಗೆ ಯಾವ್ದು ಯಾರ ಮೇಲೆ ಕೂಡ ಅತೃಪ್ತನೇ ಇಲ್ಲ ನನಗೆ. ಇಲ್ಲ, ಈಗ ಮತ್ತೆ 3 ಗಂಟೆ ಮೇಲೆ ನನಗೆ ಗೊತ್ತಾ. ನಾಳೆ ಕೂಡ ಕೋರ್ಟ್ ಇದೆ ನನಗೆ. ನಾಳೆ ಕೋರ್ಟ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಇಲ್ಲದ್ರೆ ಭಾಗವಹಿಸ್ತೀನಿ ನಾನು. ಯಾರು ಇಲ್ಲ ಯಾರು ಹೋಗ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಇಲ್ಲ, ಗೊತ್ತಿದೆ ಸರ್, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ತನ್ನ ಬತ್ತಳಿಕೆಯ ಮೋಸ್ಟ್ ಪವರ್ಫುಲ್ ಅಸ್ತ್ರದ ಪ್ರಯೋಗ ಮಾಡಿದ್ದಾರೆ. ಇದು ಫಲ ಕಾಣುತ್ತಾ ಅಥವಾ ವಿಫಲವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಸಲಿಗೆ ಕಳೆದೊಂದು ವಾರದಿಂದ ನಡೆದ ಪೊಲಿಟಿಕಲ್ ಹೈಡ್ರಾಮಾದ ಸೂತ್ರಧಾರಿ ಸಿದ್ದರಾಮಯ್ಯನವರೇ ಅಂತ ಹೇಳಲಾಗ್ತಿದೆ. ಮಗುನ ಚೂಟಿ ಈಗ ತೊಟ್ಟಿಲು ಆಡಿಸೋ ಕೆಲಸ ಮಾಡ್ತಿದ್ದಾರಂತೆ ಸಿದ್ದರಾಮಯ್ಯನವರು. ಹಾಗಾದ್ರೆ ಇದು ನಿಜಾನ? ರಾಜಕೀಯ ನಾಟಕ ಸೂತ್ರಧಾರಿ ಸಿದ್ದರಾಮಯ್ಯನವರೇನಾ? ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೈಡ್ರಾಮಾದ ಸೂತ್ರಧಾರಿ ಸಿದ್ದರಾಮಯ್ಯನವರ ಮಗುನ ಚೂಟಿ ಈಗ ತೊಟ್ಟಿಲಾಡಿಸ್ತಿದ್ದಾರಾ? ಬಿಜೆಪಿಗೆ ಹೇಗಾದ್ರೂ ಮಾಡಿ ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅನ್ನೋ ಹಂಬಲ ಇದೆ. ಬಿಎಸ್ ಯಡಿಯೂರಪ್ಪ ಅವರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಬಯಕೆ ಇದೆ. ಈ ಕಾರಣಕ್ಕೆ ಸತತವಾಗಿ ಆಪರೇಷನ್ ಕಮಲ ಮಾಡೋ ಪ್ರಯತ್ನದಲ್ಲೇ ಇದ್ದಾರೆ. ಕಳೆದ 6-7 ತಿಂಗಳಲ್ಲಿ ಹಲವು ಬಾರಿ ಪ್ರಯತ್ನಿಸಿದ್ದಾರೆ ಕೂಡ. ಈ ಬಾರಿ ಮಾತ್ರ ತುಂಬಾ ಸೀರಿಯಸ್ ಆಗಿ ಆಪರೇಷನ್ ಗೆಲ್ತಿದ್ದಾರೆ. ಒಂದಿಷ್ಟು ಶಾಸಕರನ್ನ ತೆಕ್ಕೆಗೆ ತೆಗೆದುಕೊಂಡ್ರು ಆಪರೇಷನ್ ಮಾತ್ರ ಫೇಲ್ ಆದಂತಿದೆ. ಆದ್ರೆ ಬಿಜೆಪಿಗೆ ಈ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಮಾಡಲು ವೇದಿಕೆಯನ್ನ ಸಿದ್ಧ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಅವರೇನ? ಇಂತಹದೊಂದು ಚರ್ಚೆ 3-4 ದಿನಗಳಿಂದ ನಡೀತಾ ಇದ್ರು. ಬಿಜೆಪಿ ಸಂಸದ ಕೇಂದ್ರ ಸಚಿವ ಸದಾನಂದ ಗೌಡ ಮಾಡಿರೋ ಟ್ವೀಟ್ ಮಾತ್ರ ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಸದಾನಂದ ಗೌಡ ಟ್ವೀಟ್: ಇದಪ್ಪ ವರ್ಷ ಅಂತಿಮ ತೆರಿಗೆ ದೃಶ್ಯ ಕ್ಲೈಮ್ಯಾಕ್ಸ್. ತಾವೇ ಸೂತ್ರಧಾರಿ, ತಾವೇ ಪಾತ್ರಧಾರಿ. ಯಾರಲ್ಲಿ ದೂತ್ರೆ? ನನ್ನ ಸಭೆಗೆ ಹಾಜರಾಗದ ವಂದಿ ಮಾಗದರನ್ನ ನನ್ನ ಸಾಮ್ರಾಜ್ಯದಿಂದಲೇ ಉಚ್ಚಾಟಿಸಿ. ಇದು ಕಟ್ಟಾಜ್ಞೆ, ರಾಜಾಜ್ಞೆ. ಸ್ವಾಗತ. ಹೆಂಗ್ ಕೋತಿ ಬೆಣ್ಣೆ ತಿಂದು ಕುರಿ ಮುಖಕ್ಕೆ ಹಚ್ಚಿದ್ದು. ಹೀಗಂತ ಟ್ವೀಟ್ ಮಾಡಿರೋದು ಸದಾನಂದ ಗೌಡ. ಇದು ಸಿದ್ದರಾಮಯ್ಯ ಅವರ ಕುರಿತಾಗಿ ಸದಾನಂದ ಗೌಡ ಮಾಡಿರೋ ಟ್ವೀಟ್. ಯಾವಾಗ ಸಿದ್ದು ತನ್ನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವೊಂದನ್ನ ಬಿಟ್ರೋ ಅದಕ್ಕೆ ಟಾಂಗ್ ಕೊಟ್ಟು ಈ ಟ್ವೀಟ್ ಮಾಡಿದ್ದಾರೆ. ಶುಕ್ರವಾರ ಮಧ್ಯಾಹ್ನದ ಶಾಸಕಾಂಗ ಸಭೆಗೆ ಪ್ರತಿಯೊಬ್ರು ಬರಲೇಬೇಕು. ಗೈರಾದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಅನ್ವಯಿಸಲಾಗುತ್ತೆ ಅಂತ ಸಿದ್ದು ತನ್ನ ಶಾಸಕರಿಗೆ ಫರ್ಮಾನು ಹೊರಡಿಸಿದ್ದಾರೆ. ಸಿದ್ದು ಈಗ ಹೊರಡಿಸಿರೋ ಫರ್ಮಾನು ಹೇಗಿದೆಯಪ್ಪ ಅಂದ್ರೆ, ತಾವೇ ಮಗುನ ಚೂಟಿ ಈಗ ತೊಟ್ಟಿಲು ತೂಗುವಂತೆ ಇದೆ ಅಂತ ಸದಾನಂದ ಗೌಡ ಗಂಭೀರವಾದ ಆರೋಪವೊಂದನ್ನ ಮಾಡಿದ್ದಾರೆ. ಅಸಲಿಗೆ ಈ ಪೊಲಿಟಿಕಲ್ ಹೈಡ್ರಾಮಾದ ಸೂತ್ರಧಾರಿ, ಪಾತ್ರಧಾರಿ ಎಲ್ಲವೂ ಸಿದ್ದರಾಮಯ್ಯ ಅವರೇ ಅಂತ ಹೇಳಲಾಗ್ತಾ ಇದೆ. ನಿಮಗ್ ಗೊತ್ತು, ಬಂಡಾಯ ಎದ್ದವರೆಲ್ಲ ಸಿದ್ದರಾಮಯ್ಯ ಅವರ ಕ್ಯಾಂಪ್ ನ ಸದಸ್ಯರೇ. ಬೆಳಗಾವಿಯ ಶಾಸಕರು, ಬಳ್ಳಾರಿಯ ಶಾಸಕರು ಎಲ್ಲರೂ ಸಿದ್ದರಾಮಯ್ಯನವರ ಶಿಷ್ಯರೇ. ಈಗ ಅವರೇ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ದು ಮುಂಬೈವರೆಗೆ ಹೋಗಿ ಸರ್ಕಾರವನ್ನ ಉರುಳಿಸುವಷ್ಟರ ಮಟ್ಟಿಗೆ ಬೆದರಿಕೆ ಒಡ್ಡಿದ್ದಾರೆ.
ಆದ್ರೆ ಸಿದ್ದು ಅಖಾಡಕ್ಕೆ ಎಂಟ್ರಿ ಆಗಿದ್ದ ತಡ ಒಬ್ಬೊಬ್ಬರಾಗಿ ದರ್ಶನ ಕೊಡ್ತಿದ್ದಾರೆ. ನಾವೆಲ್ಲೂ ಹೋಗಿಲ್ಲ ಅಂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರೇ ತನ್ನ ಶಿಷ್ಯರಿಂದ ಬಂಡಾಯವನ್ನ ಎಬ್ಬಿಸಿ ಈಗ ಶಾಸಕಾಂಗ ಸಭೆಗೆ ಕಡ್ಡಾಯವಾಗಿ ಬರಲೇಬೇಕು ಅಂತ ರಾಜಾಜ್ಞೆ ಹೊರಡಿಸಿದ್ದಾರೆ. ಇದು ಕೋತಿ ಬೆಣ್ಣೆ ತಿಂದು ಕುರಿ ಮುಖಕ್ಕೆ ಹಚ್ಚಿದಂತಿದೆ ಅಂತ ಸದಾನಂದ ಗೌಡ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಅಸಲಿಗೆ ಮೈತ್ರಿ ಸರ್ಕಾರ ಉಳಿಸೋದು ಎಲ್ಲ ಸಿದ್ದರಾಮಯ್ಯನವರ ಕೈಲೇ ಇದೆಯಂತೆ. ಆಡ್ಸೋನು ಬೀಳ್ಸೋನು ಎಲ್ಲ ಸಿದ್ದರಾಮಯ್ಯ ಅವರೇ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅತೃಪ್ತ ಶಾಸಕರು ಬಂಡಾಯ ಇದ್ದದ್ದು, ರಮೇಶ್ ಜಾರಕಿಹೊಳಿ ಒಂದು ಟೀಮ್ ಕರ್ಕೊಂಡು ಮುಂಬೈಗೆ ಹೋಗಿದ್ದು, ಬಿಜೆಪಿಗೆ ಆಪರೇಷನ್ ಆಮಿಷ ತೋರಿಸಿದ್ದು, ಕೆಲ ಶಾಸಕರನ್ನ ನಾಪತ್ತೆ ಮಾಡಿಸಿದ್ದು, ಹೀಗೆ ಎಲ್ಲದಕ್ಕೂ ಸ್ಕ್ರಿಪ್ಟ್ ಬರೆದವರು ಸಿದ್ದರಾಮಯ್ಯ ಅವರೇ ಅಂತ ಬಿಜೆಪಿ ವಲಯದಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಈಗ ಪರಿಸ್ಥಿತಿ ಕೈ ಮೀರಬಾರದು ಅಂತ ಅಂತಿಮವಾಗಿ ಶಾಸಕಾಂಗ ಸಭೆಗೆ ಬರ್ದೇ ಇದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಕಠಿಣ ಕ್ರಮವನ್ನ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಲ್ಲಾ ಡ್ರಾಮಾದ ಸೂತ್ರಧಾರಿ ಸಿದ್ದುನೇ ಅಂತ ಬಿಜೆಪಿಗರು ಮಾತನಾಡ್ಕೊಳ್ತಿದ್ದಾರೆ. ಒಟ್ನಲ್ಲಿ ಸಿದ್ದರಾಮಯ್ಯನವರು ಕೊನೆಯದಾಗಿ ತನ್ನ ಬತ್ತಳಿಕೆಯಿಂದ ಪಕ್ಷಾಂತರ ವಿರೋಧಿ ಕಾಯ್ದೆ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 3:34ಕ್ಕೆ ಈ ಅಸ್ತ್ರ ಪ್ರಯೋಗವಾಗಲಿದ್ದು, ಆಪರೇಷನ್ ಕಮಲದ ಫೈನಲ್ ರಿಸಲ್ಟ್ ಗೊತ್ತಾಗಲಿದೆ. ಇದೇ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.